ಅಂಡರ್ಗೋ ಮಾಡ್ತಿರ್ತಾರೆ. ಇವರು ಬಂದು ಒಂದು 2018 ಕೇಸಲ್ಲಿ ಅವರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಸಮಯದಲ್ಲಿ JMFC ಕೋರ್ಟ್ ಹಾಲ್ ನಂಬರ್ 4 ಆಗಿರುತ್ತೆ. ಅಲ್ಲಿ ಈ ವ್ಯಕ್ತಿ ಬಂದು ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಮಾಡಿ ಅವನ್ನ ಕೂಡಲೇ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದು ಅವನಿಗೆ ಇವಾಗ ನಾವು ಇಂಟ್ರಿಗೇಷನ್ ಮಾಡ್ತೀವಿ. ಈ ಆರೋಪಿ ಬಂದು 38 years ಆಗಿರ್ತಾನೆ. ಇವನು ಮೂಲತಃ ಬಂದು ಮಂಗಳೂರನ್ನಾಗಿರ್ತಾನೆ, ದಕ್ಷಿಣ ಕನ್ನಡ ಜಿಲ್ಲೆಯವನು. ಇವನು ಹುಟ್ಟಿದ್ದು ಗುಂಡ್ಯ ಅಂತ ಒಂದು ಜಾಗ ಇರುತ್ತೆ. ಗುಂಡ್ಯ ಅಂತ ಒಂದು ಜಾಗದಲ್ಲಿ ಇವನು ಹುಟ್ಟಿ ಬೆಳೆದಿರ್ತಾನೆ. ಇವನು ಸುಮಾರು 14 ವರ್ಷ ಇರೋಗೇನೆ ಗುಂಡ್ಯನ ಬಿಟ್ಟು ಅವನು ಮುಂಬೈ ಮತ್ತೆ ಇನ್ನಿತರ ಜಾಗಗಳಲ್ಲಿ ಓಡಾಡ್ಕೊಂಡು ಬಂದಿರ್ತಾನೆ. ಇವನು ಹುಟ್ಟಿದ ಹೆಸರು, ಇವನ ಹೆಸರು ಜಯೇಶ್ ಪೂಜಾರಿ ಅಂತ ಹೇಳಿ. ಆ ನಂತರ ಅವನ ಹೆಸರನ್ನ ಶಾಕಿರ್ ಅಂತ ಹೇಳಿ ಬದಲಾವಣೆ ಮಾಡ್ಕೊಂತಾನೆ. ಇವನ್ ಮೇಲೆ ಒಂದು ಡಬಲ್ ಮರ್ಡರ್ ಕೇಸ್ ಮತ್ತೆ ಇನ್ನೊಂದಷ್ಟು ಕ್ರಿಮಿನಲ್ ಕೇಸ್ ಇದೆ. ಮತ್ತೆ 2018 ಅಲ್ಲಿ ಒಂದು ಫೋನಿನ ಬೆದರಿಕೆ, 23 ಅಲ್ಲಿ ಒಂದು ಫೋನಿನ ಬೆದರಿಕೆ ಕೇಸ್ ಕೂಡ ಇದೆ. ಸೊ ಈ ಕೇಸಲ್ಲಿ ನಮ್ಮ JMFC ಕೋರ್ಟ್ ನಂಬರ್ 4 ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇವನ್ ಮೇಲೆ ಪ್ರಕರಣ ಇದೆ. ನಾವು ಈಗ ಪ್ರಿಲಿಮಿನರಿ ತನಿಖೆ ನಡೀತಿರೋ ಕಾರಣಕ್ಕೆ ಇಂಟು ದ ಡೀಟೇಲ್ಸ್ ನಾನು ಹೋಗಿ ತಮಗೆ ಹೇಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ ನನಗೆ. ಬಟ್ ಅವನ ಈ ಘೋಷಣೆ ಕೂಗಿದ ತಕ್ಷಣ ನಾವು ಅವನಿಗೆ ಸ್ಟೇಷನ್ಗೆ ಕರೆದಿದ್ದೀವಿ. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ಕೂಡ ನಾವು ದಾಖಲೆ ಮಾಡ್ಕೊಂತಿದೀವಿ ಇವಾಗ. ಸೊ ದಾಖಲೆ ಮಾಡ್ಕೊಂಡ್ಮೇಲೆ ನಾವು ಇನ್ನಿತರ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ ಮಾಡಿ ನಾವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಿಮಗೆ ಮತ್ತೆ ನಾವು ತಿಳಿಸ್ತೇವೆ. ಈಗ ನಾವು ಅವನ ಮೇಲೆ ಒಂದು ಪ್ರಕರಣ ದಾಖಲೆ ಮಾಡ್ತೀವಿ. ಈ ನಿಟ್ಟಲ್ಲಿ ಕೂಗಿದಕ್ಕೆ ನಾವು ಪ್ರಕರಣ ದಾಖಲೆ ಮಾಡಿ ಅವನಿಗೆ ಮತ್ತೆ ನಾವು ಕೋರ್ಟಿಗೆ ಹಾಜರು ಮಾಡಿ ಮತ್ತೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 302 ಡಬಲ್ ಮರ್ಡರ್ ಕೇಸ್ ಇರುತ್ತೆ. ಆ ಡಬಲ್ ಮರ್ಡರ್ ಕೇಸಲ್ಲಿ ಅವನಿಗೆ 14 years ಕನ್ವಿಕ್ಷನ್ ಆಗಿರುತ್ತೆ. ಆ 14 years ಕನ್ವಿಕ್ಷನ್ ಆಗಿರೋ ಕೇಸಲ್ಲಿ ಅವನು ಜೀವಾವಧಿ ಶಿಕ್ಷೆನ ಅನುಭವಿಸುತ್ತಾನೆ. ಎಲ್ಲಿ ಇವನು ಹಲವಾರು ಜೈಲಲ್ಲಿ ಇದ್ದ. ಇಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಇಯರ್ ಇಂದ ಇದ್ದ ಅಂತ ಹೇಳಿ ನಾನು ಪರಿಶೀಲನೆ ಮಾಡಿ ನಿಮ್ಗೆ ಹೇಳ್ಬೇಕಾಗುತ್ತೆ. ಬಟ್ ಇವಾಗ ಅವನು ನಮ್ಮ ಹಿಂದಲ್ಗ ಜೈಲಲ್ಲಿ ಕಾನ್ವಿಕ್ಟ್ ಪ್ರಿಸನರ್ ಆಗಿ ಶಿಕ್ಷಣ ಅನುಭವಿಸ್ತಿದ್ದಾನೆ. ಹೌದು, ಪ್ರಿಲಿಮಿನರಿ ತನಿಖೆಯಲ್ಲಿ ನಾವು ಮಾಡಿದಾಗ ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವನು ಹುಟ್ಟಾಗ ಅವನ ಹೆಸರು ಜಯೇಶ್ ಪೂಜಾರಿ ಅಂತ ಇರುತ್ತೆ, ಜಯೇಶ್ ಕಾಂತ್ ಪೂಜಾರಿ ಅಂತ ಹೇಳಿ. ಅವನು 14 ವರ್ಷಕ್ಕೆ ಓಡೋಗಿದ ನಂತರ ಅವನು ಕೇರಳ ಕಡೆ ಹೋಗ್ತಾನೆ. ಕೇರಳ ಕಡೆ ಹೋಗಿ ಅಲ್ಲಿ ಪೊನಾನಿ ಮೊನತ್ತಿಲ್ ಇಸ್ಲಾಂ ಸಭಾ ಅಂತ ಹೇಳಿ ಮಲಪುರಂ ಕೇರಳ ಅಂತ ಒಂದು ಜಾಗದಲ್ಲಿ ಅವನು ಕನ್ವರ್ಟ್ ಆಗ್ತಾನೆ ಇಸ್ಲಾಮಿಗೆ ಕನ್ವರ್ಟ್ ಆಗಿ ಅವನ ಹೆಸರನ್ನ ಲೋಕಕುಮಾರ್ ಸರ್ಗೆ ಮತ್ತು ನಿತಿನ್ ಗಡ್ಕರಿ ಈಶ್ವರಪ್ಪ ಆ ಬೆದರಿಕೆ ಕರೆಯಲು ಪ್ರಮುಖ ಆರೋಪಿ ಇದ್ದ. ಇವತ್ತು ಅಲೋಕುಮಾರ್ ಸಾಹೇಬರ ಕೇಸ್ ಬಂದಿದ್ದ ಅಥವಾ ಯಾವ ಕೇಸ್ ಬಂದಿದೆ? ಹೌದು, ಅದೇ 2018 ಅಲ್ಲಿ ನಮ್ಮ ADGP ಸಾಹೇಬ್ರಿಗೆ ಅವನು ಕಾಲ್ ಮಾಡಿ ಒಂದು ಬೆದರಿಕೆ ಕರೆಯಲ್ಲಿ ಇವತ್ತು ಅವನಿಗೆ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ಇವತ್ತು ಕೋರ್ಟಿಗೆ ಹಾಜರಾತಿಗೆ ಆಗಿತ್ತು. ಈಗ ನೋಡಿ, ನಾವು ಪ್ರಸ್ತುತ ಪ್ರಿಲಿಮಿನರಿ ತನಿಖೆನೆ ಮಾಡ್ತಾ ಇದೀವಿ. ಸೊ ಎಕ್ಸಾಕ್ಟ್ ಆಗಿ ಏನಕ್ಕೆ ಕೂಗ್ದ, ಯಾಕೆ ಕೂಗ್ದ, ಒಂದು ಮನಸ್ಥಿತಿ ಏನಿತ್ತು, ಏನ್ ನಡೀತಿತ್ತು ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಿದೀವಿ. ಸೊ ಅದು ನಮ್ಗೆ ನಾವು ತನಿಖೆ ಮಾಡ್ತಿದೀವಿ. ತನಿಖೆ ಮಾಡಿ ಅವನು ಕುಲಂಕುಷವಾಗಿ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. JMFC ಕೋರ್ಟ್ ನಂಬರ್ 4 ಬಾಕ್ಲ ಹತ್ರ ಆಗಿದೆ ಅಂತ ಹೇಳಿ ಹೇಳ್ತಾನೆ. ಚೆಕ್ ಮಾಡ್ಬೇಕಾಗುತ್ತೆ. ಇದು ಏನೇ ಇದ್ರೂನು ಈಗ ಪ್ರಿಲಿಮಿನರಿ ತನಿಖೆ ಮಾಡ್ತಿದೀವಿ. ನಾವೊಂದು ಪ್ರಕರಣ ದಾಖಲೆ ಮಾಡ್ಕೊಂಡ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅವನ್ಗೆ ಆರೋಪಿಗೆ ನಾವು ತನಿಖೆ ಮಾಡಿ ಅವನು ಹಿನ್ನೆಲೆ ತಿಳ್ಕೊಂಡು ಮತ್ತೆ ಅವ್ನು ಏನಕ್ಕೆ ಮಾಡಿದ, ಉದ್ದೇಶ ಏನು, ಮತ್ತೆ ಜೈಲಲ್ಲಿ ಅವನು ಸಹಚರರು ಯಾರು, ಮತ್ತೆ ಹೊರಗಡೆ ಯಾರ್ಗನ ಕಾಂಟ್ಯಾಕ್ಟ್ ಇತ್ತು, ಇವೆಲ್ಲ ತಿಳ್ಕೊಳ್ಳಿಕ್ಕೆ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾವು ಕುಲಂಕುಷವಾಗಿ ಮತ್ತೆ ಬಹಳ ಇಂಡೆಪ್ತ್ ಆಗಿ ತನಿಖೆ ಮಾಡ್ತಿದೀವಿ. ಸೊ ಮಾನ್ಯ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ನಾವು ತನಿಖೆ ಮಾಡಿ ಇದರಲ್ಲಿ ಏನಕ್ಕೆ, ಯಾಕೆ, ಯಾವ ಕಾರಣಕ್ಕೆ ಅಂತ ಹೇಳಿ ಅವ್ನು ಮಾಡಿದಾನೆ ಅಂತ ಹೇಳಿ ನಾವು ಖಚಿತವಾಗಿ ನಾವು ತಿಳ್ಕೊಂತೀವಿ. ಇನ್ನ ನಾವು ಇವಾಗ ಪರಿಶೀಲನೆ ಮಾಡ್ತಿದೀವಿ. ನಾವು ಈಗ ಮಾತಾಡ್ತಿದೀವಿ, ಅವನ ಹತ್ರ ಒಂದು ಸ್ಟೇಟ್ಮೆಂಟ್ ಅಂತದೆಲ್ಲ ರೆಕಾರ್ಡ್ ಮಾಡ್ಕೊಂತಿದೀವಿ. ನಮ್ಗೆ ಈ ಕೇಸಲ್ಲಿ ಅಥವಾ ಬೇರೆ ಕೇಸಲ್ಲಿ ಯಾವ್ದೇ ರೀತಿ ನಮ್ಗೆ ಏನಾನ ಲೀಡ್ ಸಿಕ್ಕಿ ನಮ್ಗೆ ಇನ್ನ ಇನ್ವೆಸ್ಟಿಗೇಷನ್ಗೆ ಬೇರೆ ಯಾವ್ದೇ ರೀತಿ
ಸರ್ ಈಗ ಮೊನ್ನೆ ನಿಮ್ಮ ಸ್ಟೇಷನ್ಗೆ ಒಂದು 18 ಲಕ್ಷ ರೂಪಾಯಿ ಅಂದ್ರೆ ಇಸ್ಕೊಂಡಿದ್ದಾರೆ, ವಾಪಸ್ ಕೊಡ್ತಾ ಇಲ್ಲ, ರೌಡಿಗಳು ಕೂಡ ಧಮಕಿ ಆಗ್ತಾರೆ ಅಂತ ಹೇಳಿ ಬಂದು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮವ್ರು ರೆಸ್ಪಾನ್ಸೇ ಮಾಡಲ್ಲ ಅಂದ್ರೆ ನನ್ ಗಮನಕ್ಕೆ ಬಂದಿಲ್ಲ, ನನ್ಗೆ ಕೊಡಿ ತನಿಖೆ ಮಾಡ್ತೀನಿ. ಮೊನ್ನೆ ನಿಮ್ ಗಮನಕ್ಕೂ ಬಂದಿದೆ, ಕಮಿಷನರ್ ಸರ್ ಹತ್ರ ಹೋಗಿ ಬಂದು ಕಮಿಷನರ್ ಅವರೇ ಹೇಳಿದ ಮೇಲೆ ಕೂಡ ಕೇಸ್ ದಾಖಲಾಗಲ್ಲ. ಮುತ್ಯಾನಟ್ಟಿ ಅಂತ ರೌಡಿಗಳು ಬಂದು ಧಮಕಿ ಕೊಡ್ತಾರೆ, ಮನೆ ಕಡೆ ಹೋಗ್ತಾರೆ. ಅರ್ಜಿ ಕೊಟ್ಟಿದ್ದೀರಾ? ಹೆಣ್ಮಗಳು ಕಂಪ್ಲೇಂಟ್ ಅರ್ಜಿ ಕೊಟ್ಟಿದ್ ಕಾಪಿ ಕೊಡಿ ನನ್ಗೆ ಒಂದು ನೋಡೋಣ. ನಿಮ್ಮಲ್ಲಿ ಇದೆ ಸರ್ ಅದು? ನನ್ನ ಹತ್ರ ಯಾವ್ದು, ನನ್ನ ಆಫೀಸಿಗೆ ಯಾವ್ದು ರಿಸೀವ್ಡ್ ಆಗಿಲ್ಲ. ಇಲ್ಲಿ ಬಂದಿಲ್ಲ ಸರ್, ಕೊಟ್ಟಿದ್ದಾರೆ. ನನ್ನ ಆಫೀಸ್ಗೆ ಯಾವ್ದು ಬಂದಿಲ್ಲ, ನನ್ನ ಮಾರ್ಗದರ್ಶನದಲ್ಲಿ ನಡೆದಿಲ್ಲ. ಇಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಯಾವ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡ್ತೀನಿ, ಇನ್ಸ್ಪೆಕ್ಟರ್ ಕರೆದು. ಮೂರ್ ಸರಿ ಬಂದ್ರು ಕೂಡ ಕಂಪ್ಲೇಂಟ್ ಆಗಲ್ಲ. ವಿಚಾರಣೆ ಮಾಡ್ತೀನಿ, ನಂಗೆ ಬೇಕಾಗುತ್ತೆ. ಒಳಗ್ ಕೂಡಿಸ್ಕೊಂಡು ಅವ್ರ ಕಡೆಯಿಂದ ವಿಚಾರಣೆ ಮಾಡ್ಬೇಕಾಗುತ್ತೆ. ಸಿಸಿಟಿವಿ ಕ್ಯಾಮ್ರಾ ಇದೆ, ಆಯ್ತು ನಾವು ಚೆಕ್ ಮಾಡ್ತೀವಿ. ಇವಾಗ ನನ್ ಗಮನಕ್ಕೆ ತಂದಿರಲ್ಲ, ಅದೇನಿದು ಅರ್ಜಿ ಕೊಡಿ. ಕಂಪ್ಲೇಂಟ್ ಆಗಲ್ಲ ಅಂತಂದ್ರೆ ನೀವು ಕಮಿಷನರ್ ಸರ್ಗೆ ಕೇಳ್ಬೇಕಲ್ಲ, ನನ್ಗೆ ಕೇಳಿದ್ರೆ ನ್ಯಾಯ ಮಾಡ್ಲಿ. ಇಲ್ಲ ನೋಡಿ, ನೀವು ಒಂದ್ ನೋಡಿ, ಈಗ ನೀವು ನನಗೆ ಒಂದ್ ಅರ್ಜಿ ಕೊಟ್ಟು ನಾನು ವಿಚಾರಣೆ ಮಾಡ್ತೀರಾ, ನಾನು ನಿಮ್ಗೆ ಕೂಲಂಕುಷಕ್ಕೆ ಹೇಳ್ಬೋದು. ನೀವು ನನ್ಗೆ ಭೇಟಿಯಾಗಿ ಕೊಟ್ಟಿಲ್ಲ. ಇದು ಯಾರು ಕಂಪ್ಲೇಂಟ್ ಮಾಡಿದಾರೆ ನನ್ಗೆ ಬಂದಂತೂ ಭೇಟಿಯಾಗಿಲ್ಲ. ಹಂಗ ಆಗಿರೋದ್ರಿಂದ ಅರ್ಜಿ ಕೊಡಿ, ನಿಮಗೆ ವಿಚಾರಣೆ ಮಾಡ್ತೀವಿ. ಅದಕ್ಕೆ ತಾನೇ ಮೇಲಾಧಿಕಾರಿ ಇರೋದು, ಅದಕ್ಕೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರೋದು. ವಿಲ್ ಡೂ ಅನ್ ಎನ್ಕ್ವೈರಿ. ಎಲ್ಲಿ ಯಾರು ತಗೊಂಡಿಲ್ಲ, ಯಾವಾಗ, ಏನು ಅಂತ ಹೇಳಿ. ಆಯ್ತಪ್ಪ, ನನ್ಗೆ ವಿಷಯನೇ ಗೊತ್ತಿಲ್ಲ ಇರೋದು, ನೀವು ನನ್ಗೆ ಹೇಳಿದ್ರೆ ನಾನು ಏನಂತ ಹೇಳಿ? ನನ್ಗೆ ಯಾವಾಗ ಹೇಳಿದ್ದು? ನಿಮ್ಮ ಆಫೀಸರ್ಸ್ ಈಗ ಒಂದು ಸ್ಟೇಷನ್ ಏನ್ ನಡೀತೆ ಅಂತ ಹೇಳಿ ನಮ್ ಗಮನಕ್ಕೆ ಬರ್ಬೇಕು. ಗಮನಕ್ಕೆ ಬಂದಾಗ ನಾವ್ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೋದು. ಇವ್ರ ಕಂಪ್ಲೇಂಟ್ ನನ್ನ ಆಫೀಸ್ಗೆ ಬಂದಿದ್ದಾರೆ, ಮತ್ತೆ ನಾವು ವಿಚಾರಣೆ ಮಾಡ್ತೀವಿ. ಕಂಪ್ಲೇಂಟ್ ಕರ್ಸಿ ವಿಚಾರಣೆ ಮಾಡ್ತೀನಿ. ಯಾವಾಗ ಬಂದಿದ್ದು ಅಂತ ಹೇಳಿ, ನಾನು ಇಲ್ಲ ಕೂತಿದ್ದೀನಿ ಸ್ಟೇಷನ್ ಅಲ್ಲಿ, ಬರ್ಲಿಕ್ಕೆ ಹೇಳಿ, ವಿಚಾರಣೆ ಮಾಡ್ತೀನಿ.